ನಿನ್ನೆ ಸುರಿದ ಭಾರೀ ಮಳೆಗಾಳಿಗೆ ಕೊಚ್ಚಿ ಹೋದ ಮೆಣಸಿನಕಾಯಿ ಸಸಿಗಳು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ವಿವಿಧ ಹಳ್ಳಿಗಳ ಗ್ರಾಮಗಳಲ್ಲಿ ಮಳೆ ಚೆನ್ನಾಗಿ ಆಗಿದೆ. ಅಲ್ಲಲ್ಲಿ ಮಳೆ ನೀರು ನಿಂತಿರುವ ದೃಶ್ಯ ಕಾಣಬಹುದು. ಮುಂಗಾರು ಹಂಗಾಮು ಪ್ರಾರಂಭಕ್ಕೂ ಮುನ್ನವೇ ಮಳೆರಾಯನ ಆರ್ಭಟದಿಂದ ಅನೇಕ ಹಳ್ಳಿಗಳ ಜಮೀನುಗಳು ಮಳೆ ನೀರಿನಿಂದ ತುಂಬಿಕೊಂಡಿವೆ. ತಾಲೂಕಿನ ಕತ್ತೇಬೆನ್ನೂರು ಗ್ರಾಮಕ್ಕೆ ಹೋಗುವ ಬೇರಬಿ ವೃತ್ತದಲ್ಲಿರುವ ಸರ್ವೆ ನಂಬರ್ 354B 1 ಎಕರೆ 81 ಸೆಂಟ್ಸ್ ಎಕರೆ ಭೂಮಿಯಲ್ಲಿ ಚೆಂಡು ಹೂವಿನ ಬೆಳೆ ಈ ಮೊದಲೇ ಹಾಕಲಾಗಿತ್ತು. ನಂತರ ಮೆಣಸಿನಕಾಯಿ ಸಸಿಗಳನ್ನು ನರ್ಸರಿಯಿಂದ 1,000 ಮೆಣಸಿನಕಾಯಿ ಸಸಿಗಳನ್ನು ನಿನ್ನೆ ತಾನೇ ತಂದು ಹಚ್ಚಿದ್ದು, ಸಂಜೆ ಹಾಗೂ ರಾತ್ರಿ ಇಡೀ ಹೊಡೆದ ಭಾರೀ ಮಳೆಗಾಳಿಗೆ ಸಸಿಗಳು ಕಿತ್ತುಕೊಂಡು ಹೋಗಿವೆ. ಪ್ರಕೃತಿ ವಿಕೋಪದಡಿ ನೊಂದ ರೈತರಿಗೆ ಪರಿಹಾರ ವಿತರಿಸಬೇಕೆಂದು ತಾಲೂಕಿನ ಸಾರ್ವಜನಿಕರ ಅಭಿಪ್ರಾಯ. ಸ್ವಾಮಿ, ಇದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಬೀರಬಿ ವೃತ್ತದಲ್ಲಿರುವ ಸರ್ವೆ ನಂಬರ್ 354B ಹರಿಜನ ರಾಮಪ್ಪ ಅಂದರೆ ಪೋತೆಯಾಗಿರುವ ಕಾರಣದಿಂದ ಡಿ ಗಂಗಮ್ಮ ಇವರ ಪಾಣಿ ಕಲಂನಲ್ಲಿರುವುದರಿಂದ ಇವತ್ತು ಈ ಹೊಲದಲ್ಲಿ ಏನು ನಾವು ಚೆಂಡು ಹೂವನ್ನು ನಾಟಿ ಮಾಡಿದ್ದೀವಿ, ಅದರ ಜೊತೆಗೆ ಈ ತರಕಾರಿ ಬೆಳೆಗಳನ್ನು ಹಾಕಿದ್ದೀವಿ. ಸಂಪೂರ್ಣವಾಗಿ ನೀರಿನಲ್ಲಿ ಎಲ್ಲ ಕೊಚ್ಚಿ ಹೋಗಿದೆ. ಸರ್ಕಾರದವರು ಈ ಕೂಡಲೇ ಬೆಳೆ ಸಮೀಕ್ಷೆ ಮಾಡೋದ್ರ ಜೊತೆಗೆ ಪ್ರಕೃತಿ ವಿಕೋಪದಡಿ ಪರಿಹಾರ ವಿತರಿಸಬೇಕಂತಂದೇಳಿ ಸಾರ್ವಜನಿಕರ ಪರವಾಗಿ ಸಿಡಿದಿದ್ದ ಮೃತ್ಯುಂಜಯ ನ್ಯೂಸ್ ಚಾನಲ್ ವತಿಯಿಂದ ಈ ಒಂದು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಈ ಒಂದು ಹೊಲ ಸಮೀಕ್ಷೆ ಮಾಡಬೇಕು. ಈ ಕಡೆ ಭಾಗದಲ್ಲಿ ಸುಮಾರು ಮಳೆಯಿಂದ ಈ ರೀತಿ ಪ್ರಕೃತಿ ವಿಕೋಪದಡಿ ಮಳೆ ನೀರು ತುಂಬಿ ಇರ್ತಕ್ಕಂಥ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ.